ಕ್ಷೇತ್ರ ಹೇಳಿಕೆಳಿಕೆಗಳು ಭಾಗ 4 ಭಾರ್ಗವ ರಹಸ್ಯ. ಚಿಂತೆ ಇರದ ಬಾಳಿಗೆ, ಚಿತ್ತವಿಹುದು ಭಾವಕ್ಕೆ, ಸಂಜೆ ಇರದ ಮೋಹಕ್ಕೆ, ಸ್ಪಂದವಿಹುದು ಭೋಗ್ಯಕ್ಕೆ, ತೀರವಿರದ ಜೀವಕ್ಕೆ, ತೀರ್ಥವಿಹುದು ಸೇರಿಕೆ, ತತ್ತರಿಸಿದ ಸಾರಕ್ಕೆ, ಉತ್ತರಿಸಿತು ಹೋಲಿಕೆ, ಉತ್ತರಿಸಿತು ಹೋಲಿಕೆ, ಉತ್ತರಿಸಿತು ಹೋಲಿಕೆ. ಬದುಕು ಸಮುದ್ರ, ಮನುಷ್ಯರು ಅಲೆಗಳ ತರ. ಒಬ್ಬ ಸರ್ಫರ್ಗೆ ನಮ್ಗಿಂತ ಜಾಸ್ತಿ ಅಲೆಗಳ ಜ್ಞಾನ ಇರುತ್ತೆ. ಎಲ್ಲ ಅಲೆಗಳು ಒಳ್ಳೆ ಅಲೆಗಳು ಅಂತೇನಲ್ಲ. ಒಂದೊಂದ್ಸಲ ಭೀಕರ ಗಜಗಾತ್ರದ ಅಲೆಗಳು ಎದುರಾಗುತ್ತವೆ. ಸರ್ಫರ್ ತನ್ನ ಚಾಕಚಕ್ಯತೆಯಿಂದ ಅಂತಹ ಅಲೆಗಳನ್ನು ತಪ್ಪಿಸಿ ಗಾಳಿಯಲ್ಲಿ ತೇಲುತ್ತಾ ಯುಕ್ತವಾದ ಮತ್ತೊಂದು ಅಲೆಯ ಮೇಲೇರಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಸೊ ಬ್ಯಾಕ್ ಟು ದಟ್ ಸ್ಟೇಟ್ಮೆಂಟ್. ಬದುಕು ಸಮುದ್ರ, ಮನುಷ್ಯರು ಅಲೆಗಳ ತರ. ಯಾರು ಸಮುದ್ರದಂತೆ ಇರೋ ಬದುಕನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೋ ಅಂಥವರು ಸಮುದ್ರದ ಉಳಿದ ಅಲೆಗಳ ಮೇಲೆ, ಅಂತಂದ್ರೆ ಉಳಿದ ಮನುಷ್ಯರ ಮೇಲೆ ಸವಾರಿ ಮಾಡಿ ಆ ಪ್ರಕಾರವಾಗಿ ಅಂತವರು ಅಲೆ ಯಾನಿ ಆಗ್ತಾರೆ. ಅಂಡ್ ದೆನ್ ದೇರ್ ಆರ್ ಸರ್ಟನ್ ಡಿಸ್ಜಂಕ್ಟ್ ಸ್ಟೇಟ್ಮೆಂಟ್ಸ್. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅನ್ಸುತ್ತೆ. ಅಂಡ್ ದೆನ್ ದೇರ್ ಆರ್ ಸರ್ಟನ್ ಡಿಸ್ಜಂಕ್ಟ್ ಸ್ಟೇಟ್ಮೆಂಟ್ಸ್. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅನ್ಸುತ್ತೆ, ಯೆಟ್ ದೇ ಆರ್ ಇಂಟರ್ ರಿಲೇಟೆಡ್. ಹೇಗೆ ಅಂತ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಮನಸ್ಸಿನ ಎಲ್ಲಾ ಮಲಿನ ಕಳ್ಕೊಂಡವನಿಗೆ ಕೆಸರಲ್ಲಿ ಕಮಲ ಬಿಟ್ಟು ಇನ್ನೇನ್ ಕಾಣಿಸೋಕ್ ಸಾಧ್ಯ ಹೇಳಿ? ಒಂದಕ್ಕೆ ಗುರುತ್ವ ಹೆಚ್ಚಾದರೆ ಸುತ್ತಮುತ್ತಲೂ ಇರೋ 2, 3, 4 ಸ್ವಾಭಾವಿಕವಾಗಿ ಆಕರ್ಷಣೆಗೊಳಗಾಗ್ತವೆ. ಇಟ್ಸ್ ನ್ಯಾಚುರಲ್. ಯು ಕ್ಯಾನ್ ಹೆಲ್ಪ್ ಇಟ್. I don't know if it's a good thing or a bad thing. One cannot stay back and call a summit home. One has to get down. Never influence an extra to your own madness. It might cost you heavily. Before the actual commencement of what is called an undertaking, I would like to inform you that 1 in a million things prior at hand. You see, I claim what is mine. I claim what is rightfully mine. Now, what do I claim? The whole of nature is in fact a garland called mine, that which my neck holds as a decorum. Right here, right now, right in front of you. Now, you decide, conduct, conduce, and behave. It's for your own good. We being constraints of a play, we may intermingle and be reasons for a branch out. We cannot alter the total play that has been evident and happening from the very beginning. That play called universal play, Brahmanda Digdarshana. Yathat siddhit samama parashurama. ಗಾಳಿಲಿ ಎದ್ದಂತ ಆ ಶಬ್ದ ಪ್ರಮಾಣಕ್ಕೆ ಪ್ರತಿಫಲನದ ಅಪೇಕ್ಷೆ, ಸಾಕ್ಷಿ ಬಯಕೆ ಇದ್ದ ಹಾಗೆ ಕಾಣಲಿಲ್ಲ. ಯಾಕಂತಂದ್ರೆ ಅದು ಆ ತರದ್ದೊಂದು ಶಬ್ದ ಮಾತ್ರಕ್ಕೆ, ಧ್ವನಿ ಮಾಲಿಕೆ. Just once as it were uttered, just once as it were heard, there were no second chance, no second thought, no second rehearing. Even before the second happening occurred, there was imminent death, and that's it. Yathat siddhit samama parashurama. ಭಯ, ಉಸಿರಿಗುಸಿರನ್ನ, ಉಸಿರು ಮೇಲು ಉಸಿರನ್ನ, ಉಸಿರು ವಿರುದ್ಧ ಉಸಿರನ್ನ ಕಾದಾಟ ಕಳಿಸೋ ಒಂದೇ ಒಂದು ಏಕಮಾತ್ರ ಸೂತ್ರ. ಭಯಗ್ರಸ್ತ ಚಿತ್ತ ಉಸಿರು ಮೇಲೆ ಉಸಿರು ಆಟಕ್ಕಿಳಿದು ತನ್ನ ಮೇಲೆ ತಾನೇ ಕಾದಾಟ ಕೀಳಿಯುತ್ತೆ. ಆ ಪ್ರಕಾರವಾಗಿ ಬೇರೆ ಬೇರೆ ತರದ ಜನ ಬೇರೆ ಬೇರೆ ತರ ಚಿಟ್ಟಿ ಚೀರಿ ಹೆದರಿ ದಿಕ್ಕಾಪಾಲಾಗಿ ವಿರುದ್ಧಾಭಾಸದಲ್ಲಿ ಓಡಿ ಹೋಗ್ತಾ ಇದ್ರೆ,
ಇನ್ನೊಂದು ಕಡೆ ಜನಗಳು ಗುಂಪು ಗುಂಪುಗಳಾಗಿ ಕೂತು ಅಗ್ನಿ ಆರಾಧನೆಯಲ್ಲಿ ತೊಡಗಿದ್ದಾರೆ. 8-10 ಜನರ 10 ಗುಂಪುಗಳು ಅವರವರ ಇಷ್ಟದ್ರವ್ಯಗಳನ್ನು ಅಗ್ನಿಗೆ ಅರ್ಪಿಸುತ್ತಾ ಮಂತ್ರೋಚ್ಚಾರಣೆಯಲ್ಲಿ ತೊಡಗಿದ್ದಾರೆ. ಜಮದಗ್ನಿ ಪುತ್ರ ಸಂಭವ, ಕಾಲಾಗ್ನಿ ರುದ್ರ ತಾಂಡವ, ಲೋಕಾನುಲೋಕ ಭಂಜಕ, ಪತಿತ ಪಾವನ ತ್ರಿಪುಂಡ್ರಕ, ಓಂ ಪರಶುರಾಮಾಯ ನಮಃ. ಅದಾಗ್ಲೇ ಪರಶುರಾಮರು ಸಾಕಷ್ಟು ಸಲ ಭೂಪ್ರದಕ್ಷಿಣೆ ಮಾಡಿ ಸಾಕಷ್ಟು ಆಗುಹೋಗುಗಳನ್ನು ಅಂತ್ಯ ಮಾಡಾಗಿತ್ತು. ಆ ಪ್ರಕಾರವಾಗಿ ಯಾವತ್ತೂ ಕೂಡ ಅಲ್ಲಿ ಆ ಜಾಗ, ಪ್ರಕೃತಿ ದುರಂತ ಅಂತ್ಯ ಕಾಣುತ್ತೆ. ಎಲ್ಲಿ ನೋಡಿದ್ರೂ ರಕ್ತ, ವಾತಾವರಣದಲ್ಲಿ ವಿಚಿತ್ರವಾದರೂ ಅಷ್ಟೇ ವಿಶೇಷವಾದ ಮರಣ ಕೇಕೆ. ಅದೆಷ್ಟೋ ದೇಹಗಳು, ಪ್ರಜಾತಿಗಳು ತಮ್ಮ ಅಂತಿಮ ಕ್ಷಣಕ್ಕೆ ಕಾಯ್ಕೊಂಡು ಬಿದ್ದಿದ್ದಾವೆ. ಇನ್ನೊಂದು ಕಡೆ ಪರಶುರಾಮ ತಮ್ಮ ಅವತಾರದ ಕೆಲಸ ಮುಗಿಸಿ ತಪೋಬಲದಿಂದ ಯಾಗಾಗ್ನಿಯನ್ನು ಸಂಸ್ಥಾಪಿಸಿ ಸತ್ತವರಿಗೆ ಹಾಗೂ ಅಂತಿಮ ಕ್ಷಣದಲ್ಲಿರುವವರಿಗೆ ಸಾಮೂಹಿಕ ಅಂತಿಮ ನಮನ, ಸದ್ಗತಿ ಕೊಡಿಸೋ ಕಾರ್ಯದಲ್ಲಿದ್ದಾರೆ. ಅವರಿಂದ ಸಾಕಷ್ಟು ದೂರದಲ್ಲಿ ಪೊದೆಗಳಲ್ಲಿ ಬಚ್ಚಿಟ್ಕೊಂಡು 4 ಕಣ್ಣುಗಳು, 2 ಜೋಡಿ ಕಣ್ಣುಗಳು ಪರಶುರಾಮರನ್ನೇ ಗಾಢವಾಗಿ ದಿಟ್ಟಿಸಿಕೊಂಡು ನೋಡುತ್ತವೆ. ಯಾರಿವರು? ಏನಿವರ ಉದ್ದೇಶ ಗೊತ್ತಿಲ್ಲ. ಆದರೆ ಸಾಕಷ್ಟು ದೂರದಲ್ಲಿ ತಮ್ಮ ಕಾರ್ಯದಲ್ಲಿ ತೊಡಗಿದ್ದ ರಾಮರಿಗೆ ಪೊದೆ ಒಳಗೆ ಬಚ್ಚಿಟ್ಕೊಂಡವರ ಘಾಟು ತಟ್ಟಿತ್ತೇನೋ. ಅವರು ಅಲ್ಲಿಂದಾನೆ ಒಂಚೂರು ಕತ್ತು ತಿರುಗಿಸಿ ಕಣ್ಮುಚ್ಕೊಂಡು ಅಂತಾರೆ ಅಷ್ಟೇ. ಜೋಡಿ ಕಣ್ಣುಗಳಲ್ಲಿಂದ ಪರಾರಿಯಾಗಿದ್ದು. ಓಡೋ ಗೌಳಿ ಓಡು, ಆ ಪಶು ಕೈಗೆ ಸಿಕ್ಕಾಕೊಂಡ್ರೆ ನಾವು ಮನೆ ಸೇರಲ್ಲ, ಓಡು ಓಡು. ಸಂಜೆಗತ್ಲ ಕಣ್ಣಿಗೆ 2 ಹಲ್ಲಿಗಳು ಗಡಿಬಿಡಿಯಲ್ಲಿ ತೆವಳ್ಕೊಂಡು ಪೊದೆಗಳಲ್ಲಿ ಮರೆಯಾದಂತೆ ಕಂಡಿತ್ತು. ಹೌದಾದರೂ ಗಂಟ್ಲು ಹಲ್ಲಿದಾಗಿರ್ಲಿಲ್ಲ, ಮನುಷ್ಯರದಾಗಿತ್ತು. ಹಾಗಾದ್ರೆ ಯಾರವರು? ಯಾಕತರ ಪರಶುರಾಮರಿಂದ ತಪ್ಪಿಸ್ಕೊಂಡು ಓಡೋದ್ರು? ನಿಜವಾಗ್ಲೂ ಪರಶುರಾಮರಿಗೆ ತಮ್ಮ ಬೆನ್ನ ಹಿಂದೆ ಆದದ್ದು ಗೊತ್ತಾಗ್ಲಿಲ್ವಾ? ಮುಂದಿನ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು. ಅಡೋಟ್ನಾಥ.